ದಿನಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಪಾದದ ಬಳಿಗೆ ಬರ್ತಾ ಇದ್ದೇವೆ ಸ್ವಾಮಿ. ಯೇಸುವೆ, ಈ ದಿನ ನಿಮ್ಮ ಮಾತುಗಳು ಏನಾಗಿದೆ ಸ್ವಾಮಿ, ನಿಮ್ಮ ಆಲೋಚನೆಗಳೇನಾಗಿದೆ, ನಮ್ಮ ಜೀವಿತಕ್ಕೆ ನೀವು ಇಟ್ಟಂಥ ಸಂದೇಶ ಏನಾಗಿದೆ ಸ್ವಾಮಿ, ಅದನ್ನು ಪ್ರಕಟಪಡಿಸ್ರಿ, ನಮ್ಮೊಂದಿಗೆ ಮಾತನಾಡಬೇಕೆಂದು ಕೇಳ್ಕೊಳ್ತೇವೆ ದೇವನೇ. ಪರಿಶುದ್ಧಾತ್ಮೆಯವರೇ, ವಾಕ್ಯಗಳನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇವೆ. ಬರುವಂಥ ವಾಕ್ಯಗಳು ಪರಿಶುದ್ಧಾತ್ಮ ಶಕ್ತಿಯನ್ನು ಪರಿಶುದ್ಧ ಅಭಿಷೇಕದಲ್ಲಿ ನಾವು ತಗ್ಗಿಸಲ್ಪಡಬೇಕು, ನೀವು ಹೆಚ್ಚಿಸಲ್ಪಡಬೇಕು. ಮಹಿಮೆ ನಿಮಗೆ ಮಾತ್ರವೇ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಈ ದಿನದ ವಾಕ್ಯ ಸಂದೇಶಕ್ಕಾಗಿ ಶೋಧನೆಗಳನ್ನು ಜಯಿಸುವುದು ಹೇಗೆ, ಹೌ ಟು ಓವರ್ಕಮ್ ಟೆಂಪ್ಟೇಷನ್ಸ್, ಶೋಧನೆಯನ್ನು ಜಯಿಸೋದು ಹೇಗೆ ಅಂತ ಧ್ಯಾನ ಮಾಡೋಣ. ನಾವು ನೋಡ್ತಾ ಇದ್ದೇವೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 37 ನೋಡ್ತೇವೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದರ ಅರ್ಥ, ನಮ್ಮನ್ನು ದೇವರು ಪ್ರೀತಿಸಿದರೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಅಂತ ಇದೆ, ಎಲ್ಲ ವಿಷಯಗಳು ಅಂತ ಹೇಳ್ಬೇಕಾದ್ರೆ ಇನ್ಕ್ಲೂಡಿಂಗ್ ಟೆಂಪ್ಟೇಷನ್ಸ್, ಪೂರ್ಣ ಜಯಶಾಲಿಗಳಾಗ್ತೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಜಯಶಾಲಿಗಳಾಗ್ಬೋದು ಅಂತಲ್ಲ, ಇಲ್ಲ ಇನ್ನೂ ಸ್ವಲ್ಪ ಟ್ರೈ ಮಾಡಬೇಕು ಅಂತಲ್ಲ, ಇನ್ನೂ ಹೆಚ್ಚು ಮಾಡಬೇಕು ಅಂತಲ್ಲ, ಯಾವುದೂ ಇಲ್ಲ. ದೇವರ ವಾಕ್ಯದಲ್ಲಿ ಕಟ್ ಆ್ಯಂಡ್ ಕ್ಲಿಯರ್, ನೀಟಾಗಿ ಬಹಳ ನೇರವಾಗಿ ಹೇಳಲ್ಪಟ್ಟಿದೆ. ನಮ್ಮನ್ನು ಪ್ರೀತಿಸದ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ. ಅರ್ಧಂಬರ್ಧ ಅಲ್ಲ, ಸ್ವಲ್ಪ ಅಲ್ಲ, 10% ಅಲ್ಲ, 20% ಅಲ್ಲ, 50% ಅಲ್ಲ, 90% ಅಲ್ಲ, ಪೂರ್ಣ ಜಯಶಾಲಿಗಳಾಗ್ತೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಜಯಶಾಲಿ ಆಗೋದಕ್ಕೆ ಕಾರಣ ಏನು, ಜಯಶಾಲಿ ಯಾವ ರೀತಿ ಆಗ್ಬೋದು ಅಂತ ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಅದಕ್ಕೆ ಕಾರಣ ಮುಖ್ಯವಾಗಿ ಯೇಸು ಸ್ವಾಮಿ ಎಲ್ಲವನ್ನ ಜಯಿಸಿದ್ದಾರೆ, ಆತನು ಜಯಶಾಲಿಯಾಗಿದ್ದಾರೆ. ಯೇಸು ಸ್ವಾಮಿ ಜಯಶಾಲಿಯಾಗಿದ್ದಾರೆ. ಸೊ ಅವರ ಮೂಲಕವಾಗಿ ನಾವು ಸಹ ಜಯಶಾಲಿಗಳಾಗಿ ಜೀವಿಸೋದಕ್ಕೆ ದೇವರು ಸಹಾಯ ಮಾಡುವಂಥವರಾಗಿದ್ದಾರೆ. ಇದುವರೆಗೂ ನೀವು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಸೋಲನ್ನು ಕಂಡಿರ್ಬೋದು, ಬಿದ್ದು ಹೋಗಿರ್ಬೋದು, ಇನ್ನು ಜಯಶಾಲಿಗಳಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ತಾ ಇರ್ಬೋದು. ಸ್ಥಿರವಾದ ಜೀವಿತವನ್ನು ನಾನು ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತೇಳಿ ನೀವು ಒದ್ದಾಡ್ತಾ ಇರ್ಬೋದು. ಆದರೆ ದೇವರ ವಾಕ್ಯದಲ್ಲಿರುವಂಥ ರಹಸ್ಯಗಳನ್ನು ನಾವು ತಿಳಿದುಕೊಳ್ಳುವಾಗ ಖಂಡಿತವಾಗಿ ನಾವು ಜಯಶಾಲಿಗಳಾಗೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ನಮ್ಮನ್ನ ಜಯಶಾಲಿಗಳಾಗಿ ಮಾಡುವಂಥದ್ದು ಯೇಸು ಸ್ವಾಮಿ ಆಗಿದ್ದಾರೆ. ಹಾಗಾಗಿ ನಾವು ಜಯಶಾಲಿಗಳಾಗೋದಕ್ಕೆ ಸಾಧ್ಯ, ಜಯಶಾಲಿಗಳಾಗಿ ಜೀವಿಸೋದಕ್ಕೆ ಸಾಧ್ಯ. ದೇವರ ವಾಕ್ಯ ಹೇಳುತ್ತೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡೆನು, ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು ಅಂತೇಳಿ ಪ್ರಕಟಣೆ ಗ್ರಂಥದಲ್ಲಿ ಬರೆದಿದೆ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 21 ಬರೆದಿದೆ. ಅದರ ಅರ್ಥ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡೆನು, ಹಾಗೆ ಜಯ ಹೊಂದುವವನನ್ನ ಹೈಲೈಟ್ ಮಾಡ್ರಿ ಆ ವಾಕ್ಯವನ್ನ. ಜಯ ಹೊಂದುವವನ ಅಂದ್ರೆ ಯಾರು ಜಯಿಸ್ತಾರೋ ಅಂಥವ್ರನ್ನ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು ಅಂತೇಳಿ ಇಲ್ಲಿ ದೇವರು ಹೇಳಿರುವಂಥ ಮಾತು. ಶೋಧನೆಯನ್ನ ನಾವು ಜಯಿಸಬೇಕು. ಶೋಧನೆಯನ್ನ ಜಯಿಸಿದವರಿಗೆ ಈ ಸ್ಥಾನ ಸಿಗುವಂಥದ್ದಾಗಿದೆ. ಶೋಧನೆಯನ್ನ ಓವರ್ಕಮ್ ಮಾಡಿದವ್ರಿಗೆ ದೇವರದನ್ನ ಅನುಗ್ರಹಿಸ್ತಾರೆ. ನಾವು ನೋಡ್ತಾ ಇದ್ದೇವೆ, ಈ ಶೋಧನೆಗಳನ್ನು ನೋಡಬೇಕಾದ್ರೆ, ಹೋರಾಟಗಳನ್ನು ನೋಡಬೇಕಾದ್ರೆ, ಸಮಸ್ಯೆಗಳನ್ನು ನೋಡಬೇಕಾದ್ರೆ ಇದೆಲ್ಲ ಯೇಸುವಿಗೂ ಸಹ ಬಂದಂತಾಗಿದೆ. ಅಂದ್ರೆ ಯೇಸುವಿಗೂ ಸಹ ಈ ಶೋಧನೆಗಳು, ಈ ಹೋರಾಟಗಳು, ಸಮಸ್ಯೆಗಳು ಬಂದಿತ್ತು. ಆದರೆ ದೇವರಿಗೆ ಸ್ತೋತ್ರ, ಆತನ ಎಲ್ಲ ವಿಷಯಗಳಲ್ಲಿ ಜಯವನ್ನ ಹೊಂದಿದರು. ಅದಕ್ಕೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 4 ವರ್ಸ್ 15 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಯಾಕೆಂದರೆ ನಮಗಿರುವ ಮಹಾಯಾಜಕ ನಾವು ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರೂ ಪಾಪ ಮಾತ್ರ ಮಾಡಲಿಲ್ಲ. ಅದರ ಅರ್ಥ, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಅಂದರೆ ನೀವು ಯಾವ ಅವಸ್ಥೆಯಲ್ಲಿ ಬಿದ್ದಿದ್ದೀರಾ, ಯಾವ ಬಲಹೀನ ಅವಸ್ಥೆಯಲ್ಲಿ ಬಿದ್ದಿದ್ದೀರಾ, ಯಾವ ಸ್ಥಳದಲ್ಲಿ ಬಿದ್ದಿದ್ದೀರಾ, ಯಾವ ರೀತಿಯಾಗಿ ನಿಮ್ಮ ಜೀವಿತ ಇದೆ ಅಂತೇಳಿ ದೇವರಿಗೆ ಚೆನ್ನಾಗಿ ಗೊತ್ತಿರುವಂಥದ್ದಾಗಿದೆ. ನಿಮಗಿಂತಲೂ ನಿಮ್ಮನ್ನ ಉಂಟು ಮಾಡಿದಂಥ ದೇವರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳಿದಿರುವಂಥದ್ದಾಗಿದೆ. ಮೇ ಬಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಬಂಧು ಬಳಗದವರು ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ನೆಂಟರುಗಳಿಗೆ, ಸ್ನೇಹಿತರುಗಳಿಗೆ, ಒಡ ಹುಟ್ಟಿದವ್ರಿಗೂ ಸಹ ಗೊತ್ತಿಲ್ಲದೆ ಇರ್ಬೋದು. ಆದರೆ ನಮ್ಮನ್ನ ಉಂಟು ಮಾಡಿದಂಥ ದೇವರಿಗೆ ನಮ್ಮ ನಿರ್ಬಲಾವಸ್ಥೆ ಖಂಡಿತವಾಗಿ ತಿಳಿದಿರುವಂಥದ್ದಾಗಿದೆ. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು, ವೀಕ್ನೆಸ್ ಅನ್ನು ಕುರಿತು ಜನಗಳು ನಗಾಡೋದುಂಟು, ಅಪಹಾಸ್ಯ ಮಾಡೋದುಂಟು, ಅವಹೇಳನ ಮಾಡೋದುಂಟು, ಹಾಗೆ ತಿರಸ್ಕಾರ ಮಾಡೋದುಂಟು. ಆದರೆ ದೇವರು ಆ ರೀತಿಯಲ್ಲ. ದೇವರು ಅನುತಾಪವಿಲ್ಲದವನಲ್ಲ, ಅನುತಾಪ ಪಡುವಂಥ ದೇವರಾಗಿದ್ದಾರೆ. ದೇವರು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ
ಶೋಧನೆ ಗುರಿಯಾದ್ರು ಪಾಪ ಮಾತ್ರ ಮಾಡಲಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಸೊ ಯಾವ ಶೋಧನೆಗಳಾದರೂ ಸರಿ, ಯಾವ ಸಮಸ್ಯೆಗಳಾದರೂ ಸರಿ, ಯೇಸುವನ್ನು ಎಂದೂ ಸಹ ಗಾಬರಿಗೊಳಿಸಲಿಲ್ಲ, ಕಳವಳಗೊಳಿಸಲಿಲ್ಲ. ಧೈರ್ಯವಾಗಿ ಅವರು ಶೋಧನೆಯನ್ನು ಸಂಧಿಸಿದ್ರು, ಸಮಸ್ಯೆಗಳನ್ನು ಎದುರಿಸಿದ್ರು, ಸೈತಾನನ ಮೇಲೆ ಜಯ ಹೊಂದಿದವರಾಗಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಮ್ಮ ಹಾಗೆ ಆತನು ಮಾಂಸಧಾರಿಯಾಗಿದ್ದನು. ನೀವು ಯಾವ ರೀತಿಯಾಗಿ ಮಾಂಸಧಾರಿಗಳಾಗಿದ್ದೇವೋ ಅದೇ ಪ್ರಕಾರವಾಗಿ ದೇವರು ಸಹ ಮಾಂಸಧಾರಿಯಾಗಿ ಜೀವಿಸಿದ್ರು. ಆತನು ನಡೆದಂತೆಯೇ ನಾವು ನಡೆಯಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಯೇಸುಸ್ವಾಮಿ 5,000 ಜನಗಳು 3 ದಿನ ಅರಣ್ಯದಲ್ಲಿ ಏನು ಇಲ್ಲದಿರುವಂಥ ಸಂದರ್ಭಗಳಲ್ಲಾಗಿರ್ಬೋದು, ಬಿರುಗಾಳಿ ಬೀಸುವಾಗ ಇರ್ಬೋದು, ಸಮುದ್ರ ಬೋರ್ಗುರಿಯುತ್ತಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋದಕ್ಕೆ ದುಡ್ಡು ಕೇಳೋದಾಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ವ್ಯಭಿಚಾರ ಸಿಕ್ಕಿದಂಥ ಹೆಂಗಸನ್ನ ಕರ್ಕೊಬಂದು, ಇವಳು ಮೋಶೆ ಧರ್ಮಶಾಸ್ತ್ರ ಪ್ರಕಾರ ತಪ್ಪನ್ನ ಮಾಡಿದಾಳೆ, ಇವಳಿಗೆ ಶಿಕ್ಷೆ ಕಲ್ಲೆಸ್ತು ಸಾಯಿಸಬೇಕು ಅಂತಿದೆ, ಆಗ ನೀನೇನು ಹೇಳ್ತೀಯ ಅಂತೇಳಿ ಯಹೂದ್ಯರು ಬಂದು ಕೇಳೋದನ್ನ ನೋಡಿ. ಸೊ ಈ ಎಲ್ಲ ನೋಡ್ಬೇಕಾದ್ರೆ ಎಲ್ಲ ಟೆಂಪ್ಟೇಷನ್ಸ್ಗಳು, ಮೇ ಬಿ ಯೇಸುಸ್ವಾಮಿಗೆ ಬಂದಂಥ ಟೆಂಪ್ಟೇಷನ್ಸ್ಗಳು ವ್ಯತ್ಯಾಸಕರವಾಗಿರ್ಬೋದು, ನಿಮಗೆ ಬರುವಂಥ ಟೆಂಪ್ಟೇಷನ್ಗಳು ಸಹ ವ್ಯತ್ಯಾಸಕರವಾಗಿರುವಂಥದ್ದಾಗಿದೆ. ಸ್ವಂತ ಜನಗಳ ಮಧ್ಯದಲ್ಲಿ ನೋಡಿ, ಯೇಸುಸ್ವಾಮಿಗಳು ಯಹೂದಿಗಳಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಬೇರೆ ರೀತಿಯಿಂದ ಇರ್ಬೋದು, ಬೇರೆ ಜನಗಳಿಂದ ನಿಮಗೆ ಶೋಧನೆ ಬರ್ಬೋದು, ಅದೇ ಪ್ರಕಾರವಾಗಿ ಸಮಸ್ಯೆಗಳು ಬರ್ಬೋದು, ಹೋರಾಟಗಳು ಬರ್ಬೋದು. ಹಾಲೆಲೂಯ. ಆದರೆ ಅದರ ಮಧ್ಯದಲ್ಲೂ ಸಹ ಅವರು ಯಾವುದೇ ಕಾರಣಕ್ಕೂ ಸೋತು ಹೋಗಲಿಲ್ಲ. ಪ್ರಿಯ ಸೋದರ ಸೋದರಿಯರೇ, ಹಾಲೆಲೂಯ. ನಾವು ನೋಡ್ತೇವೆ, ದುಡ್ಡು ಟ್ಯಾಕ್ಸ್ ಕಟ್ಟುವಂಥ ವಿಷಯದಲ್ಲಿ ಅರಸನಿಗೆ ಕೊಡ್ರಿ, ದೇವರಿಗೆ ಕೊಡ್ರಿ ಅಂದರೆ ಮಾತಿನಲ್ಲಿ ಶಿಕ್ಷದಕ್ಕೂ ಸಹ ನೋಡಿದ್ರು. ನಾವು ನೋಡ್ತಾ ಇದ್ದೇವೆ, ಅನೇಕ ಜನಗಳು ತಮ್ಮ ಸಮಸ್ಯೆಗಳಿದ್ದಾಗ ಯೇಸುವನ್ನು ಹಿಂಬಾಲಿಸಿ, ಅದರಲ್ಲಿ ರೋಗಿಗಳಿರ್ಬೋದು, ಪಾರ್ಶ್ವವಾಯು ರೋಗಿಗಳಿರ್ಬೋದು, ದೆವ್ವ ಹಿಡಿದಿರೋರ್ಬೋದು, ರೋಗದಲ್ಲಿರುವಂಥವ್ರು, ಸಮಸ್ಯೆಗಳಲ್ಲಿದ್ದಂಥವ್ರು, ದೆವ್ವಗಳಿಂದ ಬಾಧಿಸಲ್ಪಟ್ಟಂಥವರು, ಅಗತ್ಯತೆಗಳಿಗೆ ಇದ್ದಂಥವ್ರು ಎಲ್ಲರೂ ಏನಾಗ್ತಿದೆ ಅಂತ ಹೇಳಿದ್ರೆ ಯೇಸುವನ್ನು ಹಿಂಬಾಲಿಸೋದನ್ನು ಕಾರಣ ಏನು ಅಂತ ನೋಡುವಾಗ, ಯೇಸುಸ್ವಾಮಿ ಅವರಿಗೆ ಆ ಸಮಸ್ಯೆಗೆ ಬೇಕಾದಂಥ ಉತ್ತರವನ್ನು ಯೇಸುಸ್ವಾಮಿ. ಸೊ ಅದರ ಅರ್ಥ, ನಿಮ್ಮ ಎಲ್ಲ ಸಮಸ್ಯೆಗಳಲ್ಲಿ, ನಿಮ್ಮ ಎಲ್ಲ ಶೋಧನೆಗಳಲ್ಲಿ, ಎಲ್ಲ ವೇದನೆಗಳಲ್ಲಿ, ಎಲ್ಲ ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಬಿಕ್ಕಟ್ಟುಗಳಲ್ಲಿ, ನಿಮ್ಮ ಎಲ್ಲ ಸಂಗತಿಗಳಲ್ಲಿ ಖಂಡಿತವಾಗಿ ಯೇಸುವಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇದೆ. ನೋಡ್ರಿ, ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶೋಧನೆಗಳು ಬರುವಂಥದ್ದಾಗಿದೆ. ಎಲ್ಲರಿಗೂ ಸಹ ಈ ಭೂಲೋಕದಲ್ಲಿ ಇರುವಂಥ ಎಲ್ಲ ವಯೋಮಾನದವ್ರಿಗೂ ಸಹ, ಅಂದ್ರೆ ವಯಸ್ಸಾದವರು ಇರ್ಬೋದು, ವಯಸ್ಸಾಗದೇ ಇರ್ಬೋದು, ಯವನಸ್ಥರಿರ್ಬೋದು, ಮಕ್ಕಳಿರ್ಬೋದು. ಸೊ ಎಲ್ಲ ವಯೋಮಾನದವರಿಗೆ ಶೋಧನೆ ಖಂಡಿತವಾಗಿ ಬಂದೇ ಇರುತ್ತೆ, ಬಂದಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆದರೂ ಸರಿ, ಎಂಥ ದೊಡ್ಡ ಮನುಷ್ಯ ಆದರೂ ಸರಿ, ಯಾರೇ ಆದರೂ ಸರಿ, ಎಂಥ ದೊಡ್ಡ ಪದವಿಲಿದ್ದರೂ ಸರಿ, ಎಂಥ ದೊಡ್ಡ ವ್ಯಕ್ತಿಗಳಾದರೂ ಸರಿ, VVIPಗಳು, ಲಕ್ಷಾಧೀಶರು, ಕೋಟ್ಯಾಧೀಶರು, ಹೈಯೆಸ್ಟ್ ಓದಿರೋಂಥವ್ರು, ಏನು ಬೇಕಾರ ಇರಲಿ, ಯಾರಾಗಿರಲಿ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಯಾರಾದರೂ ಸರಿ ಈ ಶೋಧನೆಗೆ ಒಳಗಾಗ್ತಾರೆ, ಶೋಧನೆ ಒಳಗೆ ಹೋಗಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದರ ಮಧ್ಯದಲ್ಲಿ, ಈ ಶೋಧನೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ನಾವು ಯಾವ ರೀತಿಯಾಗಿ ಜಯಶಾಲಿಗಳಾಗಬೇಕು, ಜಯವನ್ನು ಹೊಂದ್ಕೊಳ್ಬೇಕು, ಅದು ಬಹಳ ಮುಖ್ಯ. ಅನೇಕ ಸಂದರ್ಭಗಳಲ್ಲಿ ಈ ಶೋಧನೆಗಳು ಬರುವಾಗ, ಹೋರಾಟಗಳು ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಏನಪ್ಪ ಇಷ್ಟೊಂದು ಶೋಧನೆಗಳು, ಏನಪ್ಪ ಇಷ್ಟು ಹೋರಾಟಗಳು, ಯಾಕೆ ಈ ರೀತಿ ಆಗ್ತಾ ಇದೆ, ಇನ್ನು ಈ ಶೋಧನೆಗಳನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕಾಗಿದ್ದಿಲ್ಲ, ಯಾವಾಗ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಅನೇಕರು ಅಂದ್ಕೊಳ್ತಾರೆ. ಖಂಡಿತವಾಗಿ ಹೌದು. ಯಾಕಂತ ಹೇಳಿದ್ರೆ ಶೋಧನೆಗಳು ಬರಬೇಕಾದ್ರೆ ಅದು ತೀವ್ರವಾಗಿರುತ್ತದೆ, ಸುಲಭ ಅಲ್ಲ, ಹೋರಾಟಗಳಿರುವಂಥದ್ದಾಗಿದೆ. ಸೊ ಹಾಗಾಗಿ ಆ ಶೋಧನೆಗಳು ಹೋಗಬೇಕಾದ್ರೆ ನಾವು ಖಂಡಿತವಾಗಿಯೂ ಹೋರಾಟವನ್ನು ಮಾಡಬೇಕಾಗುತ್ತೆ. ನೋಡ್ರಿ, ಅದಕ್ಕೆ ನಿಮ್ಗೆ ಹೇಳಿದ್ದು, ನಾನು ಸ್ಟಾರ್ಟಿಂಗ್ ಹೇಳಿದ್ದು, ಜಯ ಹೊಂದುವವನ ಅಂತ ಇದೆ. ಅಂದರೆ ನಾವು ಶೋಧನೆಗಳಲ್ಲಿ ಜಯ ಹೊಂದಬೇಕು. ಸೊ ಆ ರೀತಿಯಾಗಿ ಜಯವನ್ನು ಹೊಂದಬೇಕು ಅಂತೇಳಿ ಯೇಸುಸ್ವಾಮಿ ಖಂಡಿತವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಜಯಿಸೋದಕ್ಕೆ ಸಾಧ್ಯ, 100% ಜಯಿಸೋದಕ್ಕೆ ಸಾಧ್ಯ. ಸೊ ನೋಡ್ರಿ, ಯಾರು ಸಹ ಒಂದು ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿರ್ತಾರೆ, ಮಕ್ಕಳುಗಳಿಗೆ ಯಾರು 10 ಇಡ್ಲಿ 20 ಇಡ್ಲಿ ಒಟ್ಟಿಗೆ ತುರುಕ್ತೀರಾ? ಇಲ್ಲ. ಅಂದರೆ ಅವರ ಕೆಪಾಸಿಟಿಗೆ ತಕ್ಕಾಗಿ ಅರ್ಧನೋ, ಒಂದೋ, ಇಲ್ಲ ಮುಕ್ಕಾಲೋ, ಕಾಲು ಭಾಗನೋ ಎಷ್ಟಾಗುತ್ತೆ ಅವ್ರ ಬಾಯಿಗೆ ಅಷ್ಟನ್ನು ಹಾಕ್ತಾರೆ ಅಲ್ವಾ? ಸೊ ಅದೇ ಪ್ರಕಾರವಾಗಿ ನಮ್ಮಿಂದ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ, ನಾವು ನಮ್ಮ ಕೆಪಾಸಿಟಿ ಏನಿದೆಯೋ ಅದನ್ನು ಮಾತ್ರನೇ ದೇವರು ಬರಗೊಡಿಸ್ತಾರೆ ಹೊರತು ಅಧಿಕವಾದ ಶೋಧನೆ ನಮ್ಮ ಮೇಲೆ ಬರೋದಕ್ಕೆ ದೇವರು ಬಿಡೋದಿಲ್ಲ. ಅಂದರೆ ನೀವು ಹೊರಬಹುದಾದಂಥ, ನೀವು ಎದುರಿಸಬಹುದಾದಂಥ, ನೀವು ಸಾಲ್ವ್ ಮಾಡ್ಬೋದಂತ
ನೀವು ಓವರ್ಕಮ್ ಮಾಡ್ಬೋದಂತ ಶೋಧನೆ ಹೊರತು ಬೇರೆ ಇನ್ಯಾವುದು ಸಹ ಅಂತ ಹೇಳಿದ್ರೆ ನಿಮ್ಮ ಮಿತಿಗೆ ಮೀರಿದಂಥ ಶೋಧನೆಯನ್ನು ದೇವರು ಬರಗೊಡಿಸೋದಿಲ್ಲ, ಅನುಮತಿ ಮಾಡೋದಿಲ್ಲ. ಅದಕ್ಕೆ ಯೋಬನ ವಿಷಯದಲ್ಲಿ ಅದನ್ನೇ ಹೇಳ್ತಾರೆ. ದೇವರು ಹೇಳುವಂಥ ಮಾತು, ಸೈತಾನಿಗೆ ಹೇಳೋ ಮಾತು ಏನಂತ ಹೇಳಿದ್ರೆ, ನೋಡು ಅವನ ಆಸ್ತಿನೆಲ್ಲ ಏನು ಬೇಕಾದ್ರೂ ಮಾಡಿದ್ರೆ ಅವನನ್ನು ಮುಟ್ಟಕೂಡದು. ಸೊ ಅದರ ಅರ್ಥ ದೇವರು ಪರ್ಮಿಷನ್ ಕೊಡಲಿಲ್ಲ ನೋಡ್ರಿ ಎಲ್ಲೂ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಕೆಪಾಸಿಟಿ ಏನಿದೆ, ನಮ್ಮ ಸಾಮರ್ಥ್ಯ ಏನಿದೆ, ಅದನ್ನ ಮೀರುವಂಥ ಶೋಧನೆಯನ್ನು ಖಂಡಿತವಾಗಿ ದೇವರು ಅಲೋ ಮಾಡೋದಿಲ್ಲ. ಹಾಗಾಗಿ ನೀವು ಬಿದ್ದು ಹೋಗ್ಬೇಡ್ರಿ. ದೇವರ ವಾಕ್ಯ ಹೇಳುತ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5:48 ಈ ರೀತಿಯಾಗಿ ಹೇಳುತ್ತೆ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಅದರ ಅರ್ಥ ದೋಷ ಇಲ್ಲದೆ ಜೀವಿಸಿ ಅಂತ ಹೇಳ್ಬಿಟ್ಟು ಅನೇಕ ವಿಶ್ವಾಸಿಗಳು ದೋಷದಲ್ಲ ಇನ್ನೂ ಜೀವಿಸ್ತಾ ಇದೆ. ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಕಣ್ಣಿನಾಶೆಗಳಿರ್ಬೋದು, ಶರೀರನಾಶೆಗಳಿರ್ಬೋದು, ಇನ್ನು ದುಶ್ಚಟಗಳಿಗಿರ್ಬೋದು, ದುರ್ಗಣಗಳಿರ್ಬೋದು, ಇದರಲ್ಲೇ ಅವರು ಜೀವಿಸ್ತಲೇ ಇದ್ದಾರೆ. ಅದೆಲ್ಲ ದೋಷ ಅಂತೇಳಿ ಗೊತ್ತೇ ಇಲ್ಲ, ಅದರಲ್ಲೇ ಜೀವಿಸ್ತಾ ಇದ್ದಾರೆ. ದೋಷವಿಲ್ಲದವರಾಗಿರಿ ಅಂತ ದೇವರು ವಾಕ್ಯ ಹೇಳ್ತಾ ಇದ್ದಾರೆ. ದೋಷದಲ್ಲೇ ಜೀವಿಸ್ತಾ ಇದ್ದಾರೆ. ದೋಷದಲ್ಲೇ ಜೀವಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಬಿದ್ದು ಹೋಗಿರ್ತಾರೆ. ಮತ್ತೆ ಅವರು ಎದ್ದೇಳೋದಕ್ಕೆ ಕಷ್ಟ, ತುಂಬ ಕಷ್ಟ. ಯಾಕಂದರೆ ಬಿದ್ದೋದ್ರೆ ಮತ್ತೆ ಎದ್ದೇಳೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವು ಬೀಳದಂತೆ ಜಾಗೃತಿಯಾಗಿ ನೋಡ್ಕೊಬೇಕು. ನಿಂತಿದ್ದೆ ನೆನೆಸೊಂದು ಬೀಳದಂತೆ ಎಚ್ಚರವಾಗಲಿ ದೇವ್ರ ವಾಕ್ಯ ಹೇಳುತ್ತೆ. ಅಂದರೆ ನಾನು ನಿಂತು ಬಿಟ್ಟಿದ್ದೀನಿ, ನಾನು ಫರ್ಮ್ ಆಗಿದ್ದೀನಿ ಅಂತೇಳಿ ಇರಬೇಡ್ರಿ, ಎಚ್ಚರಿಕೆ ಉಳ್ಳವರಾಗಿರ್ರಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನೋಡ್ರಿ, ಶೋಧನೆ ಬರುವಾಗ ಅನೇಕ ವಿಶ್ವಾಸಿಗಳು ಬಿದ್ದು ನಿಮಗೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಸಣ್ಣ ಸಂಗತಿಗಳು, ಬಾರಿ ತುಂಬ ದೊಡ್ಡದೇನಲ್ಲ. ಕೇವಲ ಮದುವೆ ವಿಷಯಕ್ಕಿರ್ಬೋದು, ಹಣ ಸಿಗುತ್ತೆ ಅನ್ನೋದಿರ್ಬೋದು, ನನಗೆ ಬೇರೆ ಏನೋ ಒಂದು ನನಗೇನೋ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದಿರ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿದ್ರು, ನಮ್ಮ ತಂದೆ ಬೇಡ ಅಂತ ಅಂದ್ಬಿಟ್ರು, ಇಷ್ಟು ವರ್ಷ ಆಗಾದರೆ ಪರಲೋಕ ತಂದೆ ನಿಮ್ಮನ್ನು ನೋಡ್ಕೊಂಡ್ರಲ್ಲ. ಅದು ಸಣ್ಣ ಸಂಗತಿಗಳು, ಸಣ್ಣ ಶೋಧನೆಗಳು ಎದುರಿಸ್ಬೋದು. ಆದರೆ ಏನಾಗ್ತಾ ಇದೆ, ಅವರು ಎದುರಿಸ್ತಿಲ್ಲ, ಕಾಂಪ್ರಮೈಸ್ ಹಾಕೊಂಡು ಅದ್ರ ಜೊತೆ ಹೋದ್ರು, ದೋಷ ಎತ್ಕೊಂಡು ಬಿದ್ದು ಹೋದ್ರು. ಅನೇಕ ವಿಶ್ವಾಸಿಗಳು ಬಿದ್ದು ಹೋಗಿರೋ ರೀತಿಯಲ್ಲಿ ನೀವು ಬಿದ್ದು ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ನಮ್ಮನ್ನು ಜಯಶಾಲಿಗಳಾಗಿ ಮಾಡಿದಂಥ ದೇವರು ಖಂಡಿತವಾಗಿ ಅದನ್ನು ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಯಾವ ರೀತಿಯಾಗಿ ಒಂದು ಮಗು ರನ್ನಿಂಗ್ ರೇಸ್ ಓಡಬೇಕಾದ್ರೆ ಯಾವ ರೀತಿಯಾಗಿ ಫಿನಿಶ್ ಮಾಡುತ್ತೋ ಅದೇ ಪ್ರಕಾರವಾಗಿ ನಿನ್ನ ಜೀವಿತವನ್ನು ಪರಲೋಕದ ದೇವರು ನೋಡ್ತಾ ಇರ್ತಾರೆ. ಸೈತಾನ್ ತಂದಾಕುವಂಥ ಶೋಧನೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ನನ್ನ ಮಗ ನನಗೋಸ್ಕರ ಯಾವ ರೀತಿಯಾಗಿ ಸೈತಾನನ ಶೋಧನೆಗಳನ್ನ ಯಾವ ರೀತಿಯಾಗಿ ಓವರ್ಕಮ್ ಮಾಡ್ದ, ಯಾವ ರೀತಿಯಾಗಿ ಜಯಶೀಲವಾಗಿ ಜೀವಿಸ್ತದಾನೆ ಅಂಥೇಳಿ ದೇವರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಇಗೋ ಮೇಘದೋಪಾದಿಯಲ್ಲಿ ಸುತ್ತಲೂ ಸಾಕ್ಷಿಗಳು ನಿಂತಿರುವಾಗ ನಾನು ಹಿಂದಿನದನ್ನು ಮರೆತು ಬೊಗ್ಗಿದವನಾಗಿ ಮುಂದೆ ಇರುವಂಥದ್ದನ್ನು ನಾನು ಹಿಡಿಯೋದಕ್ಕೆ ಓಡ್ತೀನಿ ಅಂತೇಳಿ ಪೌಲರು ಹೇಳೋದನ್ನು ನೋಡ್ತೇವೆ. ಹಾಗಾಗಿ ನಿಮ್ಮ ಬೆನ್ನ ಹಿಂದೆ ಇರುವಂಥ, ನಿಮ್ಮನ್ನು ಹಿಡಿದಿಟ್ಕೊಳ್ಳುವಂಥ, ನಿಮ್ಮನ್ನು ಎಳೆಯುವಂಥ ಎಲ್ಲದನ್ನು ಏನು ಮಾಡ್ರಿ, ಕತ್ತರಿಸಿ ಬಿಸಾಕಿ. ಮುಲಾಜೆ ಇಲ್ಲ. ಯಾವುದೇ ಆದರೂ ಸರಿ ದೇವರಿಂದ ಬೇರ್ಪಡುವಂಥ, ದೇವರಿಗೆ ಅಡ್ಡಿಯಾಗುವಂಥ ಯಾವುದೇ ಸಂಗತಿಗಳಾಗಿ ನೋಡಿ. ಡಾಕ್ಟರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಗ್ರೋತ್ ಏನಾರು ಇತ್ತು ಅಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿ ಇನ್ನು ಹೆಚ್ಚಾದ ಯಾವ್ದಾದ್ರು ಬೆಳೆದಿದೆ, ದುರ್ಮಾಂಸ ಬೆಳೆದಿದೆ ಅಂತ ಹೇಳಿದ್ರೆ ಮುಲಾಜಲ್ಲೇ ಕತ್ತರಿಸಿ ಬಿಸಾಕ್ತಾರೆ. ಅದೇ ಪ್ರಕಾರವಾಗಿ ನಾವು ಕ್ರಿಸ್ತ ಜೀವಿತವನ್ನು ಮಾಡುವಾಗ ನಮಗೆ ಅಡ್ಡಿಯಾಗುವಂಥ ಎಲ್ಲ ಅಡ್ಡಿಗಳು, ಶೋಧನೆಗಳು ಏನೇ ಬಂತು ಅಂತ ಹೇಳಿದ್ರೆ ಮುಲಾಜಲ್ಲೇ ಕತ್ತರಿಸಿ ಬಿಸಾಕಬೇಕು. ಆ ಶೋಧನೆಯ ಮೂಲ ಯಾರಿಂದ ಬರುತ್ತೋ ಅಂದವರಿಂದ ಮುಲಾಜಲ್ಲೇ ಕತ್ತರಿಸಿ ಬಿಸಾಕಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಷ್ಟತೆ ಹೊಂದ್ಕೊಳ್ತೀವಿ. ಅವ್ರಿಗೇನಾಗೋದಿಲ್ಲ. ಬಿದ್ದೋಗಿರೋರು ಏನಾಗ್ತಾರೆ ಅಂತ ಹೇಳಿದ್ರೆ ಆರಾಮಾಗಿರ್ತಾರೆ, ಅವ್ರಿಗೇನು ಚಿಂತೆ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಸುಡಿ ಎಮ್ಮೆ ತಗೊಂಡೋಗ್ಬಿಟ್ಟು ಇದೆಲ್ಲ ಮಲಗಿಸ್ರಿ, ಕೆಸರಲ್ಲಿ ಮಲಗಿಸ್ರಿ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ, ಅದಕ್ಕೆ ಏನು ಸಮಸ್ಯೆ. ಅದೇ ಕುರಿನ ತಗೊಂಡೋಗಿ ಹಾಕ್ರಿ. ಕುರಿ ಏನು ಮಾಡುತ್ತೆ, ಅಲ್ಲಿರೋದಿಲ್ಲ, ಏನು ಮಾಡುತ್ತೆ, ಅಲ್ಲಿಂದ ಬಿಡಿಸ್ಕೊಂಡು ಒದ್ದಾಡ್ಕೊಂಡಾದ್ರೂ ಸರಿ ಮೇಲ್ಗಡೆ ಬಂದು ಹಸಿರು ಹುಲ್ಲಿಗೆ ಅದರ ಮೈಯನ್ನು ಉಜ್ಜುತ್ತೆ, ಈ ಕಡೆ ಉಜ್ಜುತ್ತೆ, ಆ ಕಡೆ ಉಜ್ಜುತ್ತೆ, ಹೇಗೂ ತನ್ನನ್ನು ಶುಚಿ ಮಾಡ್ಕೊಳ್ಬೇಕು ಅಂತೇಳಿ. ಅಂದರೆ ಆ ಕೆಸರಿನಲ್ಲಿ ಇರಬಾರ್ದು, ನಾನು ಮೇಲ್ಗಡೆ ಬಂದು ನಾನು ಶುಚಿಯಾಗಿರಬೇಕು. ನಿಮಗೆ ಅಡ್ಡಿಯಾಗುವಂಥ, ನಿಮ್ಮನ್ನು ಶೋಧನೆಗೆ ಒಳಗಾಗುವಂತೆ ಮಾಡುವಂಥ ಎಲ್ಲ ಸಂಗತಿಗಳು ಯಾವುದಾದ್ರೂ ಸರಿ, ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅದರ ಅರ್ಥ ಅವ್ರನ್ನ ಡಿಸ್ಕಂಟಿನ್ಯೂ ಮಾಡಿ ಮಾತಾಡಬೇಡ್ರಿ ಅಂತ ಅರ್ಥ ಅಲ್ಲ. ಆದರೆ ಅವರೊಂದಿಗೆ ಸಹವಾಸ ಏನಿದೆ ಅದನ್ನು ಸ್ಟಾಪ್ ಮಾಡಿರಿ. ಸಿಕ್ಕಿದಾಗ ಪ್ರೈಸ್ ಲಾರ್ಡ್, ಅಲ್ಲೆಲ್ಲೂ ಚೆನ್ನಾಗಿದ್ದೀರಾ, ಓಕೆ ಪ್ರೈಸ್ ಲಾರ್ಡ್, ಸಾಕು. ಮಿಂಗಲ್ ಆಗೋದಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ಅವರ ಮೂಲಕವಾಗಿ ನೀವು ಸಹ ಬಲೈನ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಮುಲಾಜಿಲ್ದಲ್ಲೇ ಅಂಥ ಸಂಗತಿಗಳನ್ನ ಕತ್ತರಿಸಿ ನಾವು ಹೇಳಿದ್ವಲ್ಲ, ಸ್ನೇಹಿತರಿರ್ಬೋದು, ನೆಂಟರಿರ್ಬೋದು, ಹಣ ಇರ್ಬೋದು,
ಪವರ್ ಇರ್ಬೋದು, ಯಾವುದಾದ್ರೂ ಸರಿ ನಿಮಗೆ ಅಡ್ಡಿಯಾಗಿರುವಂಥ ಸಂಗತಿಗಳು, ಓಕೆ, ಇನ್ಕ್ಲೂಡಿಂಗ್ ಜಾಬ್. ಅನೇಕ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಸಂಬಳ ಅಧಿಕವಾಗಿ ಬರುತ್ತೆ, ಆದರೆ ರಾತ್ರಿ ಸಮಯಗಳಲ್ಲಿ ಅವ್ರು ನಿದ್ರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರಿಗೆ ಬೆಳಗ್ಗೆ ನಿದ್ದೆ ಬರೋದಿಲ್ಲ, ಅವ್ರ ಆರೋಗ್ಯ ಹಾಳಾಗುತ್ತೆ. ಪ್ಲಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಸಂಬಳ ಚೆನ್ನಾಗಿ ಬರ್ಬೋದು, ದುಡ್ಡು ಬರ್ಬೋದು, ಆದರೆ ಆತ್ಮಿಕವಾಗಿ ಬಿದ್ದು ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಿದ್ದೆ ನಿದ್ದೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗಿ ಬೆಳಗಿನ ಸಮಯದಲ್ಲಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಥಾಟ್ಗಳು ಬರುತ್ತೆ, ಆಲೋಚನೆಗಳು ಬರುತ್ತೆ. ಎಷ್ಟು ರೆಸಿಸ್ಟ್ ಮಾಡೋಕ್ಕೆ ಸಾಧ್ಯ? ದೇವರು ರಾತ್ರಿ ಉಂಟು ಮಾಡಿದ್ರೆ ಯಾಕಂತ ಹೇಳಿದ್ರೆ ಮಲಗಿ ವಿಶ್ರಾಂತಿ ತಗೊಂತೆ. ಆದರೆ ಆ ಸಮಯದಲ್ಲಿ ಹೋಗಿ ನಾನು ದುಡ್ಡು ಬರುತ್ತೆ ಚೆನ್ನಾಗಿ ಅಂತೇಳಿ ಶೋಧನೆಗೆ ಒಳಗಾಗಿ ತನ್ನ ಆತ್ಮಿಕ ಜೀವಿತವನ್ನು ಕಳ್ಕೊಳ್ತಾನೆ, ನಿತ್ಯ ಜೀವನ ಕಳ್ಕೊಳ್ತಾನೆ. ದಟ್ ಮೀನ್ಸ್ ಶೋಧನೆಗೆ ಒಳಗಾಗುವಂಥ ಯಾವುದೇ ಸಂಗತಿಗಳಾದರೂ ಸರಿ, ಕೆಲಸ ಇರ್ಬೋದು, ಜನಗಳಿರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ರಿಲೇಟಿವ್ಸ್ ಯಾವುದಾದ್ರೂ ಸರಿ, ದೇವರು ಮತ್ತು ನಿಮ್ಮ ಮಧ್ಯೆ ಇರಲು ಯಾವುದೇ ರೀತಿ ಅಡ್ಡಿಯಾಗಿದ್ರೂ ಸರಿ, ಯಾವುದೇ ರೀತಿ ಶೋಧನೆ ಆದರೂ ಸರಿ, ಅದನ್ನು ಮುಲಾಜಿಲ್ಲದೆ ಕತ್ತರಿಸಿ ಬಿಸಾಕಬೇಕು, ಕಟ್ ಮಾಡಿ ಸೈಡಿಗೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮುಂದೆ ತೊಂದರೆ ಕೊಡುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ನಾವು ಜೀವಿಸ್ತಾ ಇರೋಂಥ ಏನಿದೆ ಈ ಜೀವಿತ, ದಿಸ್ ಇಸ್ ಪ್ರಾಕ್ಟಿಕಲ್ ಲೈಫ್. ಅನೇಕ ನಮಗೆ ಫ್ರೆಂಡ್ಸ್ಗಳಿದ್ದರು, ನಾವು ರಕ್ಷಣೆ ಬರೋಕ್ಕಿಂತ ಮುಂಚೆ ಈಗಲೂ ಸಹ ನಾನು ಮಾತಾಡ್ತಾರೆ, ದಾರಿ ಸಿಗ್ತಾ ನಾನು ಮಾತಾಡಿಸ್ತೀನಿ, ಖಂಡಿತವಾಗಿ ಎಲ್ಲರನ್ನೂ ಮಾತಾಡಿಸ್ತೀನಿ, ನನ್ನ ಮಾತಾಡಿಸ್ತೀವಿ. ಆದರೆ ಕೆಲವು ಅನ್ವಾಂಟೆಡ್ ಏನಿದೆ ಅದನ್ನೆಲ್ಲ ಕತ್ತರಿಸಿ ಬಿಸಾಕಿದ್ದೀವಿ. ಅವ್ರ ಕಾಂಟ್ಯಾಕ್ಟ್ಸಲ್ಲಿ ನಾವಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಜೊತೆ ಇತ್ತು ಅಂತ ಹೇಳಿದ್ರೆ ನಮಗೂ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಥಾಟ್ಸ್ ಬೀಳುವಂಥ ಚಾನ್ಸ್ ಇರುತ್ತೆ. ಅವ್ರ ಮಾತುಗಳ ಮೂಲಕವಾಗಿ ನಮ್ಮ ಆಲೋಚನೆಗಳು ಏನಾಗುತ್ತೆ, ಅಶುದ್ಧವಾಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮುಲಾಜಿಲ್ದಲ್ಲೇ ಅಂಥ ಕಾಂಟ್ಯಾಕ್ಟ್ಸ್ಗಳನ್ನ ನಾವು ಡಿಸ್ಕನೆಕ್ಟ್ ಮಾಡಿದ್ವಿ. ಈಗಲ್ಲ, ಎಷ್ಟೋ ವರ್ಷಗಳ ಹಿಂದೆನೇ ಡಿಸ್ಕನೆಕ್ಟ್ ಮಾಡಿ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ನಮ್ಮನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತ್ಯೇಕಿಸ್ಕೊಳ್ಬೇಕು ಯಾವಾಗಲೂ. ಅದೇ ಬಹಳ ಮುಖ್ಯ, ಪ್ರತ್ಯೇಕಿಸ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಪ್ರತ್ಯೇಕ ವಿಷಯವಾಗಿ ನೆಕ್ಸ್ಟ್ ಟೈಮ್ ಯಾವಾಗ ಮಾತಾಡೋಣ. ನಾವು ನಿಮ್ಗೆ ಹೇಳಿದ್ವಿ, ಶೋಧನೆಗೆ ಒಳಗಂತ ಯಾವುದೇ ಸಂಗತಿ ಆದರೂ ಸರಿ ಏನು ಮಾಡಬೇಕು, ಮುಲಾಜಿದಲ್ಲೇ ಕತ್ತರಿಸಿ ಬಿಸಾಕಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಜಯಶಾಲಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಶೋಧನೆ ಮೇಲೆ ಶೋಧನೆ ಬರ್ತಾ ಇದ್ದೀವಿ, ಶೋಧನೆ ಮೇಲೆ ಶೋಧನೆ ಬರ್ತಾ ಇದೆ ಸಿಸ್ಟರ್, ಏನು ಮಾಡೋದು ಸಿಸ್ಟರ್ ಅಂತ ಹೇಳಿದ್ರೆ ಈ ವಾಕ್ಯಗಳೇನು ಹೇಳ್ತಾ ಇದೆ, ಇದನ್ನು ದೇವರ ಆತ್ಮ ನಿಮ್ಗೇನು ಆಲೋಚನೆ ಕೊಡ್ತಾರನ್ನ ಫಾಲೋ ಮಾಡಿರಿ. ಖಂಡಿತವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶೋಧನೆಗೆ ಬಂದಾಗ ಏನಾಗ್ತಾರೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಕಾಂಪ್ರಮೈಸ್ ಆಗ್ತಾರೆ. ದಟ್ ಈಸ್ ದ ವರ್ಸ್ಟ್ ಥಿಂಗ್. ಅದು ಬಹಳ ಹೀನಾಯಕರವಾದಂಥ ಒಂದು ಸ್ಥಿತಿಯಾಗಿರುವಂಥದ್ದಾಗಿದೆ, ಸನ್ನಿವೇಶ ಆಗಿರುವಂಥದ್ದಾಗಿದೆ. ನಾವು ಮಾಡಬಾರ್ದು, ಕಾಂಪ್ರಮೈಸ್ ಲೈಫ್ನ ಮಾಡಬಾರ್ದು. ನೀವು ಟೆಂಪ್ಟೇಷನ್ ಆಗ್ತು ಅಂತ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ, ಅದರೊಳಗಡೆ ಬಿದ್ದೋದ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮತ್ತೆ ಅದೇ ತಪ್ಪನ್ನು ಪದೇ ಮಾಡೋ ಹಾಗೆ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರನ್ನ ಅದೇ ತಪ್ಪುಗಳನ್ನ ಮತ್ತೆ ಮಾಡಿಸಿ ಆಮೇಲಿರುವಂಥ ಪರಿಶುದ್ಧಾತ್ಮನ ಏನು ಮಾಡ್ತಾರೆ, ಎಚ್ಚರಿಕೆ ಕೊಟ್ಟರು ಅದನ್ನು ನಂದಿಸೋದಕ್ಕೆ ಟ್ರೈ ಮಾಡ್ತಾನೆ, ಕುಂದಿಸೋದಕ್ಕೆ ಟ್ರೈ ಮಾಡ್ತಾನೆ. ಅದರ ಅರ್ಥ ಅಪರಾಧಿ ಭಾವನೆಯನ್ನು ಅವನ ತಲೆಯೊಳಗಡೆ ತುಂಬಿಸ್ತಾನೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗದೆ ಅಂದ್ಕೊಂಡಿದ್ದೀನಿ. ಅಂದರೆ ಮಾಡಿದ ತಪ್ಪನ್ನು ಪದೇ ಮಾಡುವಂತೆ, ಅಂದರೆ ಕಣ್ಣಿನ ವಿಷಯದಲ್ಲಿ ತಪ್ಪು ಮಾಡ್ತಾ ಇರೋದಾದರೆ ಅದೇ ವಿಷಯಗಳನ್ನು ತಂದು ಕಣ್ಣು ಮುಂದೆ ತಗೊಂಡು ಬಂದು ಏನು ಮಾಡ್ತಾನೆ, ಅದೇ ತಪ್ಪುಗಳನ್ನು ಪದೇ ಮಾಡೋ ಹಾಗೆ ಮಾಡ್ತಾನೆ. ಇವರು ಒಂದು ಕ್ಷಣ, ಒಂದು ದಿನ, 2 ದಿನ ಪ್ರಾರ್ಥನೆ ಮಾಡಿ ನಾನು ನೋಡೋದಿಲ್ಲ ತೀರ್ಮಾನ ಮಾಡ್ಕೊಂಡು ಮತ್ತೆ ಅದನ್ನೇ ತಗೊಬಂದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಿದ್ದಿದ್ದ ಜಾಗಕ್ಕೆ, ಅಂದರೆ ಪೆಟ್ಟು ಬಿದ್ದ ಜಾಗಕ್ಕೆ ಮತ್ತೆ ಪೆಟ್ಟು ಕೊಡೋದಿದೆಯಲ್ಲ ಅದು. ಸೊ ಆ ರೀತಿಯಾಗಿ ಏನು ಮಾಡ್ತಾನೆ, ಪದೇ ಅದೇ ಸ್ಪಾಟಿಗೆ, ಅದೇ ಜಾಗಕ್ಕೆ ಮತ್ತೆ ಅವನೇನು ಮಾಡ್ತಾನೆ, ಗುರಿಯಿಟ್ಟು ಹೊಡಿತಲೇ ಇರ್ತಾನೆ. ಹಾಲೆಲೂಯ. ಸೊ ಆ ರೀತಿಯಾಗಿ ಬಿದ್ದೋದ್ರೆ ಏನಾಗುತ್ತೆ ಅಂತ ನೋಡುವಾಗ, ಬಿದ್ದೋದ್ರೆ ತನ್ನ ಮನಸ್ಸಾಕ್ಷಿಯನ್ನು ಕಳ್ಕೊಳ್ತಾನೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಮನಸ್ಸಾಕ್ಷಿ ಹೋಯ್ತು, ಒಳಗಡೆ ಇರುವಂಥ ಅಂತರಾತ್ಮ ಮಾತಾಡ ನಿಲ್ಲಿಸ್ತು, ದೇವರಾತ್ಮನ ಎಚ್ಚರಿಕೆ ಕೂಡ ನಿಲ್ಲಿಸ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅವನು ಸತ್ತಂಥ ಸ್ಥಿತಿಗೆ ಹೋದ. ಅಂದರೆ ಆತ್ಮ ಏನಾಗಿದೆ, ಗಟ್ಟಿ ಆಯಿತು, ಕಲ್ಲಾಯಿತು, ಮನಸ್ಸು ಕಲ್ಲಾಯಿತು ಅಂತ ಹೇಳ್ತಾರಲ್ಲ, ಹಂಗೆ ಕಲ್ಲು ಮೇಲೆ ನೀವೇನೇ ಸುರಿದ್ರೂ ಪ್ರಯೋಜನ ಆಗೋದಿಲ್ಲ. ಹಾಗೆ ಅವನಿಗೆ ಒಳ್ಳೆ ಮಾತು ಹೇಳ್ರಿ, ಮಕ್ಳಿಗೆ ಹೇಳ್ದಂಗೆ ಹೇಳ್ರಿ, ಏನೇ ಮಾಡ್ತು ಅಂತ ಹೇಳಿದ್ರೂ ಅದು ಒಳಗಡೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಹೃದಯ ಕಲ್ಲಾಗುವಂಥದ್ದಾಗಿದೆ. ಅನೇಕರು ಈ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ. ಹಾರ್ಡನ್ ಹಾರ್ಟ್, ಕಲ್ಲಾದ ಹೃದಯ. ಈ ರೀತಿ ಸನ್ನಿವೇಶದಲ್ಲಿ ಇತ್ತು ಅಂತ ಹೇಳಿದ್ರೆ ಬಹಳ ಡೇಂಜರಸ್ ಸಿಚುವೇಶನಲ್ಲಿ ಇದ್ದೀರಾ, ಬಹಳ ಅಪಾಯಕರವಾದ
ಸ್ಥಿತಿಲಿದ್ದೀರಾ ಅಂತ ಅದರ ಅರ್ಥ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಏನಾಗಿದ್ದೀರಾ, ನೀವು ದೂರ ಆಗ್ತಾ ಇದ್ದೀರಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ರೀತಿ ಸನ್ನಿವೇಶ ಸ್ವಲ್ಪ ಎಚ್ಚರಿಕೆ ಆಗಲೇ ಶೋಧನೆ ಬಂತು ಅಂತ ಹೇಳಿದ್ರೆ, ನೋಡ್ರಿ ದೇವ್ರ ವಾಕ್ಯ ಕೇಳುತ್ತೆ, ನೀವು ಸರ್ಪದಂತೆ ಜಾಣರಾಗಿರ್ರಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸರ್ಪಕ್ಕೆ ಒಂದು 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 ಸಣ್ಣ ಶಬ್ದ ಬಂದರೆ ಸಾಕು, ಅದು ಏನಾಗುತ್ತೆ, ಎಸ್ಕೇಪ್ ಆಗುತ್ತೆ, ಓಡೋಗ್ಬಿಡುತ್ತೆ. ಅಲ್ಲಿರೋದಿಲ್ಲ ಅದು. ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ, ಅದು ಗೊತ್ತು ಏನೋ ಸಮಸ್ಯೆ ಬರ್ತದೆ, ಏನೋ ಪ್ರಾಬ್ಲಮ್ ಇದೆ ಅಲ್ಲಿ, ಅದಕ್ಕೇನು ಮಾಡ್ತದು, ಹೋಗ್ಬಿಡ್ತು, ಆ ಜಾಗದಲ್ಲಿ ಇರಲಿಲ್ಲ. ಸರ್ಪದಂತೆ ಜಾಣರಾಗಿರ್ರಿ. ಅದರ ಅರ್ಥ ನೀವು ಆ ಪಾಪದ ಸಂಗತಿಗಳಿಗೆ ಏನು ಮಾಡಿರಿ, ಜಾಣರಾಗಿರ್ರಿ. ಯೋಸೆಫ ಯಾವ ರೀತಿಯ ಯೋಸೆಫ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಲ್ಲ. ಪೋಟಿಪರ್ನ ಹೆಂಡತಿ ಶರ್ಟಿಗೆ ಕೈ ಹಾಕಿದ ತಕ್ಷಣ ಶರ್ಟನ್ನು ಶರ್ಟನ್ನು ಬಿಚ್ಚಾಕ್ಬಿಟ್ಟು ಓಡ್ಬಿಟ್ಟ. ಅಂದರೆ ಅವನು ದೇವರಿಗೆ ಯಾವ ರೀತಿಯಾಗಿ ನಾನು ಪಾಪ ಮಾಡುವಂಥದ್ದು, ದೇವರಿಗೆ ನಾನು ಯಾವ ರೀತಿಯಾಗಿ ದ್ರೋಹ ಮಾಡೋದು ಗಾಡ್ಲಿ ಕಾನ್ಷಿಯಸ್ ಅವನಲ್ಲಿತ್ತು. ಅದಕ್ಕೆ ಎಸ್ಕೇಪ್ ಆದ. ಅದಕ್ಕೆ ಅವನು ಶೋಧನೆಗೆ ಒಳಗಾಗಲಿಲ್ಲ, ಅಲ್ಲಿಂದ ಓಡ್ ಹೋದ, ಶೋಧನೆಯಿಂದ ತಪ್ಪಿಸ್ಕೊಂಡ. ಅದೇ ಪ್ರಕಾರವಾಗಿ ನಿಮಗೆ ಪ್ರೇರೇಪಿಸುವಂಥ, ಶೋಧನೆಗೆ ಒಳಪಡಿಸುವಂಥ ಸ್ಥಳಗಳನ್ನು, ವ್ಯಕ್ತಿಗಳನ್ನು ಏನು ಮಾಡಬೇಕು, ನೀವು ಬಿಟ್ಟು ಅಗಲಬೇಕು. ಅಂದರೆ ಆ ಸ್ಥಳಗಳನ್ನು ಬಿಟ್ಟು ಹೊರಗಡೆ ಬನ್ನಿರಿ. ಇಲ್ಲ ಅಂತ ಹೇಳಿದ್ರೆ ಆ ಸ್ಥಳಗಳೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಮತ್ತೆ ಪ್ರೋಕ್ ಮಾಡುತ್ತೆ. ಕೆಲವರು ಮದ್ಯದಂಗಡಿ ಮುಂದೆನೇ ಹೋಗ್ತೀನಿ ಅಂತ ಹೇಳಿದ್ರೆ ಪ್ರೋಕ್ ಆಗ್ತಾರೆ, ಮತ್ತು ಅಲ್ಲಿಗೆ ಹೇಳ್ಕೊಂಡು ಹೋಗುತ್ತದು. ಅದಕ್ಕೇನು ಮಾಡಬೇಕು, ಆ ರೋಡನ್ನೇ ಬದಲಾಯಿಸ್ಬೇಕು. ರೋಡ್ಗೆ ಹೋಗಬಾರ್ದು, ಭಾಳ ಸರಳ. ದೇವ್ರು ಕಾಲು ಕೊಟ್ಟಿದ್ದಾನಲ್ಲ. ಇನ್ನು ಕೆಲವರು ಹೇಳ್ತಾರೆ, ದೇವ್ರು ಯಾಕೆ ಮನಸ್ಸು ಕೊಡಬಾರ್ದು, ಕುಡಿದಂಗೆ ಯಾಕೆ ಮನಸ್ಸು ಕೊಡಬಾರ್ದು ಅನ್ನೋ ಹೇಳೋ ಜನಗಳು ಇದ್ದಾರೆ. ಅಧಿಕ ಬುದ್ಧಿವಂತರು ಸಹ ಇದ್ದಾರೆ. ಸೊ ದೇವರು ಫ್ರೀ ವಿಲ್ನ ಕೊಟ್ಟಿದ್ದಾರೆ. ಯಾಕಂದರೆ ದೇವರು ನಮ್ಮನ್ನು ತಮ್ಮ ಸಾರೂಪ್ಯದಲ್ಲಿ ರೂಪಿಸಿದ್ದಾರೆ. ಹಾಗಾಗಿ ದೇವ್ರ ಸ್ಟ್ಯಾಂಡರ್ಡ್ ಅದು, ಗಾಡ್ ಸ್ಟ್ಯಾಂಡರ್ಡ್ ಅದು. ಸೊ ಆ ದೇವರ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಬಿಟ್ಟು ಅವರು ಕೆಳಗಡೆ ಇಳಿಯೋದಿಲ್ಲ. ಅಂದರೆ ದೇವರು ಏನಿದೆ, ಆ ಘನತೆ ಏನಿದೆ ಅದನ್ನು ಬಿಟ್ಟು ಅವ್ರು ಕೆಳಗಡೆ ಬರೋದಿಲ್ಲ. ಹಾಗಾಗಿ ಒಂದು ಸಾರಿ ಮನುಷ್ಯನ ಸೃಷ್ಟಿ ಮಾಡಿ ದೇವರೇನು ಮಾಡಿದ್ದಾರೆ, ಒಳ್ಳೆಯದು ಕೆಟ್ಟದು ಎಲ್ಲನ ಕೊಟ್ಟಿದ್ದಾರೆ, ಎಲ್ಲನ್ನ ಅರಿವು ಮಾಡಿದ್ದಾರೆ, ಹೇಳಿದ್ದಾರೆ. ಹಾಗಾಗಿ ಚಾಯ್ಸ್ ಈಸ್ ಯುವರ್ ಸೆಲ್ಫ್. ಚಾಯ್ಸ್ ಮಾಡುವಂಥದ್ದು ನಿಮಗೆ ಬಿಟ್ಟಂಥದ್ದು. ಹಾಗಾಗಿ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಕೆಟ್ಟದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅದನ್ನು ನಿಮಗೆ ಬಿಟ್ಟಿದ್ದಾರೆ, ಫ್ರೀ ವಿಲ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವೇನು ಮಾಡಬೇಕು, ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಯಾವ ರೀತಿ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ನಾನು ಪಾಪ ಮಾಡೋದಿಲ್ಲ. ಆರು ಸಂದರ್ಭಗಳು ಬಂತು ಅಂತ ಹೇಳಿದ್ರೆ ನಾನು ಜಾಗ ಖಾಲಿ ಮಾಡ್ತೀನಿ, ಅಲ್ಲಿರೋದಿಲ್ಲ. ಅನೇಕ ಯವನಸ್ಥರಿರ್ಬೋದು, ಯಾವುದೋ ಅನ್ನೋನ್ ಕಾಲ್ಸು, ಇಲ್ಲ ಯಾವುದೋ ನಂಬರ್ಗಳು ಬರ್ತಿದೆ, ಡಿಸ್ಟರ್ಬ್ ಮಾಡ್ತಿದೆ, ಬೇರೆ ಯಾರೋ ಕಾಲ್ಸ್ಗಳು ಬರ್ತದೆ, ಬ್ಲಾಕ್ ಮಾಡಿರಿ, ಸಿಮ್ ಕಿತ್ತಾಕಿ ಬಿಸಾಕ್ರಿ. ಅನ್ವಾಂಟೆಡ್ ಕನೆಕ್ಷನ್ಸ್ ಯಾವ್ದಾರು ಇತ್ತು ಅಂತ ಹೇಳಿದ್ರೆ, ಇಲ್ಲಿಗಲ್ ರಿಲೇಷನ್ಶಿಪ್ ಇತ್ತು ಅಂತ ಹೇಳಿದ್ರೆ ಮುಲಾಜಿದಲ್ಲೇ ಪ್ರಾರ್ಥನೆ ಮಾಡಿ ಕತ್ತರಿಸಿ ಬಿಸಾಕ್ಬೇಕು. ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ಜೊತೆಲೇ ಅನ್ವಾಂಟೆಡ್ ಗ್ರೋತ್ ಇಟ್ಕೊಂಡು ಜೀವಿಸೋಕ್ಕಾಗುತ್ತೆ. ಮನುಷ್ಯನ ದೇಹದಲ್ಲಿ ಏನಿದೆ ಅದು ದೇವ್ರು ಸೃಷ್ಟಿ ಮಾಡೋದು, ಅದಕ್ಕಿಂತ ಎಕ್ಸ್ಟ್ರಾ ಗ್ರೋತ್ ಏನಿದೆ ಅದನ್ನು ಕತ್ತರಿಸಿ ಬಿಸಾಕ್ತಾರೆ. ಹಾಗೆಯೇ ಶೋಧನೆಗೆ ಒಳಗಾಗೋ ರೀತಿಯಲ್ಲಿ ಯಾವ್ದಾದ್ರು ಬಂತು ಅಂತ ಹೇಳಿದ್ರೆ ಮುಲಾಜಿಲ್ಲ ಕತ್ತರಿಸಿ ಬಿಸಾಕಬೇಕು. ಯಾವುದಾದ್ರೂ ಸರಿ, ಕಣ್ಣಿನ ವಿಷಯಗಳಾಗಿರ್ಬೋದು, ಶರೀರದ ವಿಷಯಗಳಾಗಿರ್ಬೋದು, ಬದುಕು ಬಾಳಿನ ಡಂಬ ಆಗಿರ್ಬೋದು, ಯಾವುದೇ ಸಂಗತಿಗಳಾದರೂ ಸರಿ ಮುಲಾಜಿದಲ್ಲೇ ಕತ್ತರಿಸಿ ಬಿಸಾಕಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶೋಧನೆಗೆ ಒಳಗಾಗಿ ಅವ್ರ ಜೀವಿತಗಳನ್ನೇ ನಾಶ ಮಾಡುವಂಥದ್ದಾಗಿದೆ. ಅನೇಕ ಕುಟುಂಬಗಳಲ್ಲಿ, ಅನೇಕ ಯವನಸ್ಥರುಗಳಲ್ಲಿ ಬಂದಿರುವಂಥ ದೊಡ್ಡ ಸಮಸ್ಯೆಗಳಿವೆ. ಯಾಕಂತ ಹೇಳಿದ್ರೆ ಅವರು ಶೋಧನೆಗಳನ್ನು ಓವರ್ಕಮ್ ಮಾಡ್ತಿಲ್ಲ. ಟೇಕ್ ಇಟ್ಸ್ ಗ್ರಾಂಟೆಡ್ ಅಂತ ತಗೊಂಡು ಹೋಗ್ತಾರೆ. ಆಸ್ ಮಚ್ ಆಸ್ ಈಸಿ, ತುಂಬ ಈಸಿ. ಅಯ್ಯೋ ಪಾಪ ಮಾಡೋದು, ಕ್ಷಮಾಪಣೆ ಕೇಳಿದ್ರೆ ಆಯ್ತು, ದೇವ್ರು ಕ್ಷಮಿಸ್ತಾರೆ. ಆದರೆ ಒಬ್ಬ ವ್ಯಕ್ತಿ ಪದೇ ಪಾಪ ಮಾಡ್ತಿತ್ತು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಒಮ್ಮೆ ಯಜ್ಞಾರ್ಪಿತನಾದ ಮೇಲೆ ಇನ್ನೊಮ್ಮೆ ಯಜ್ಞಾರ್ಪಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಬೇಕೆಂದೇ ಪಾಪ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಲೆಕ್ಕ ಕೊಡಬೇಕಾಗತ್ತೆ. ನೀವೇ ಇಷ್ಟೊಂದು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕಾದ್ರೆ ನಿಮ್ಮನ್ನು ಉಂಟು ಮಾಡಿದಂಥ ದೇವರು ಇನ್ನೆಷ್ಟು ಜ್ಞಾನಿ ಆಗಿರಬೇಡ. ಅದಕ್ಕೋಸ್ಕರನೇ ಒಂದು ವಾಕ್ಯ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದು ಒಂದೇ ವಾಕ್ಯ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಆ ರೀತಿಯ ಒಂದೇ ವಾಕ್ಯ ಇಟ್ಕೊಂಡು ಹೋದರೆ ಅದು ಖಂಡಿತವಾಗಿ ಸೈತಾನ ನಿಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ. ತಪ್ಪಾದ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಮುಳುಗಿಸ್ತಾನೆ. ನೋಡ್ರಿ, ಯಾವಾಗಲೂ ನೀವು ಶೋಧನೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆಪೋಸಿಟ್ಟಾಗಿ, ಅಂದರೆ ಅದಕ್ಕೆ ವಿರುದ್ಧವಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಶೋಧನೆ ನೋಡಬೇಕು. ಅಂದರೆ ಆಪೋಸಿಟ್ ಡೈರೆಕ್ಷನ್ ನಾವು ಹೋಗಬೇಕೇ ಹೊರತು ಅದರ ಜೊತೆಗೆ ಹೋಗೋದಲ್ಲ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಡಿಕ್ಷನ್ ಆಗ್ಬಿಟ್ಟಿರ್ತಾರೆ. ಧೂಮಪಾನದಲ್ಲಿ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ. ಈಗ ನೋಡಿ, ಪಾನ್ಸು, ಹನ್ಸು, ಗುಡ್ಕ, ವಿಚಿತ್ರಗಳು ಬಂದಿದ್ದಾವೆ. ಇದೆಲ್ಲ ಅಭ್ಯಾಸ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ
ಅವರು ದೇವರಿಂದ ದೂರ ಹೊರಟೋಗ್ತಾರೆ. ಸಮಸ್ಯೆಗಳಾಯ್ತು ಅಂದ್ರೆ ಸಹ ಕುಡಿಯಕ್ಕೆ ಹೋಗ್ಬಿಡ್ತಾರೆ, ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ. ಸಮಸ್ಯೆ ಯಾವುದೇ ಕಾರಣಕ್ಕೂ ಪರಿಹಾರ ಆಗಲ್ಲ, ಸಮಸ್ಯೆ ಜಾಸ್ತಿ ಆಗುತ್ತೆ, ಸಾಲ ಇನ್ನೂ ಹೆಚ್ಚಾಗುತ್ತೆ, ದುಡ್ಡು ಖರ್ಚಾಗುತ್ತೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೆಂಪ್ಟೇಷನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆಯವ್ರ ಮೇಲೆ ನನ್ನ ಹೆಂಡತಿಯಿಂದ ಟೆಂಪ್ಟೇಷನ್ ಆಯ್ತು, ನನ್ನ ಹೆಂಡತಿಯಿಂದ ನಾನು ಹಿಂಗಾಗಿದ್ದೀನಿ, ಇನ್ನು ಹೆಂಡತಿ ನೋಡ್ತು ಅಂತ ಹೇಳಿದ್ರೆ ಆ ಗಂಡ ಸರಿಗಿದ್ರೆ ನಾನು ಹಿಂಗೆ ಇರ್ತಲೇ ಇರಲಿಲ್ಲ, ಆ ಗಂಡನಿಂದ ನಾನು ಹಿಂಗಾಗಿದ್ದೀನಿ. ಇನ್ನ ಆ ಮಕ್ಳುಗಳು ನೋಡ್ತು ಅಂತ ನಮ್ಮ ಅಪ್ಪ ಅಮ್ಮ ಸರಿಗಿದ್ರೆ ನಾವ್ ಯಾಕೆ ಹಿಂಗೆ ಇರ್ತಿದ್ವಿ, ಒಬ್ಬರ ಮೇಲೆ ಒಬ್ಬರನ್ನ ತಪ್ಪು ಹೊರಿಸುವಂಥದ್ದು. ಸೊ ಈ ರೀತಿಯಾಗಿ ತಪ್ಪು ಹೊರಿಸ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಅಂತ್ಯ ಅನ್ನೋದು ಇರೋದಿಲ್ಲ, ಕೊನೆ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಸೊಲ್ಯೂಷನ್ನ ಹುಡ್ಕೊಳ್ಬೇಕು. ಅಂದರೆ ನಾವು ಯಾವ ರೀತಿಯಾಗಿ ಅದನ್ನು ಗೆಲ್ಲಬೇಕು, ಯಾವ ರೀತಿಯಾಗಿ ಅದನ್ನು ಓವರ್ಕಮ್ ಮಾಡಬೇಕು ಅಂತೇಳಿ ನಾವು ತಿಳ್ಕೊಳ್ಬೇಕು. ನಮ್ಮ ಸಮಸ್ಯೆಗೆ ನಮ್ಮ ತಾಯಿ ಕಾರಣ, ಪತ್ನಿ ಕಾರಣ, ಮಕ್ಕಳ ಕಾರಣ, ಫ್ರೆಂಡ್ಸ್ ಕಾರಣ, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕೇವಲ ನೆಪಗಳಾಗುವಂಥದ್ದಾಗಿದೆ. ಏನೇ ಸಮಸ್ಯೆಗಳಿರ್ಬೋದು, ಆದರೆ ನಾವು ಅದನ್ನು ಓವರ್ಕಮ್ ಮಾಡಬೇಕು, ಬಿದ್ದು ಹೋಗಬಾರ್ದು. ಹಾಲೆಲೂಯಾ.